ಓಂ ಶಾಂತಿ. ಡೇಟ್ ಆಗಿದೆ 27 ನವಂಬರ್ 1978. अवेक बापदादा मधुबन. अवेक मुरली महावाक्य आಗಿದೆ. अल्पकाल के नाम और मान से न्यारे ही सर्व के प्यारे बन सकते हैं. ಅಲ್ಪಕಾಲದ ಹೆಸರು ಮಾನದಿಂದ ಭಿನ್ನ ಆಗಿರ್ತಕ್ಕಂಥವ್ರೆ ಎಲ್ಲರಿಗೂ ಪ್ರೀತಿಯವರು ಆಗ್ತಾರೆ ಅಂತ ಹೇಳ್ತಾರೆ ಬಾಬಾ. सदा काल के लिए इच्छा मात्रम अविद्या बनाने वाले बाप दादा बोले. ಯಾವಾಗಲೂ ಇಚ್ಛಾ ಮಾತ್ರಂ ಅವಿದ್ಯ ಮಾಡುವಂತಹ ಬಾಪ್ ದಾದಾ ಹೇಳ್ತಾರೆ. आज बाप दादा विशेष बच्चों से मिलन मनाने आए हैं. ಇಂದು ಬಾಪ್ ದಾದಾ ವಿಶೇಷ ಮಕ್ಕಳ ಮಿಲನ್ ಮಾಡಕ್ಕೆ ಬಂದಿದ್ದಾರೆ. जैसे बच्चे निरंतर योगी हैं अर्थात बाप के स्नेह के सागर में सदा लवलीन हैं. ಹೇಗೆ ಮಕ್ಕಳು ನಿರಂತರ ಯೋಗಿ ಅರ್ಥಾತ್ ತಂದೆಯ ಸ್ನೇಹದ ಸಾಗರದಲ್ಲಿ सदा लवलीन ಆಗಿರ್ತಾರೋ ऐसे ही बाप भी बच्चों के स्नेह में निरंतर बच्चों के गुण गाते हैं. ಹಾಗೆಯೇ ತಂದೆನೂ ಕೂಡ ಮಕ್ಕಳ ಸ್ನೇಹದಲ್ಲಿ ನಿರಂತರ ಮಕ್ಕಳ ಗುಣವನ್ನು ಹಾಡ್ತಾರೆ. ಹರ್ ಬಚ್ಚೆ ಕಿ ಗುಣಮಾಲಾ और बच्चे के श्रेष्ठ चरित्र के चित्र बाप दादा के पास है. ಪ್ರತಿಯೊಂದು ಮಕ್ಕಳ ಗುಣದ ಮಾಲೆ ಮತ್ತು ಪ್ರತಿಯೊಂದು ಮಕ್ಕಳ ಶ್ರೇಷ್ಠ ಇತಿಹಾಸ ಚಿತ್ರ ಬಾಪ್ ದಾದಾರವ್ರ ಕಡೆ ಇದೆ ಅಂತ ಹೇಳ್ತಾರೆ ಬಾಬಾ. ನನ್ನ ಹತ್ರ ಇದೆ. बाप दादा के पास बहुत बड़ा बहुत सुंदर चैतन्य मूर्तियों का मंदिर कहो व चित्रशाला कहो सदा सामने है. ಬಾಪ್ ದಾದಾ ಅವ್ರ ಹತ್ರ ಬಹುತ್ ಬಡ ಬಹಳ ದೊಡ್ಡ ಬಹಳ ಸುಂದರವಾದ ಚೈತನ್ಯ ಮೂರ್ತಿಗಳ ಮಂದಿರ ಅಥವಾ ಚಿತ್ರಶಾಲಾ ಅಂತ ಹೇಳ್ರಿ, ಅದು ಬಾಬಾರವ್ರ ಎದುರುಗಡೆ ಇದೆ ಅಂತ ಹೇಳ್ತಾರೆ ಬಾಬಾ. हर एक का चित्र और माला सदा बाप देखते रहते हैं. ಪ್ರತಿಯೊಬ್ಬರ ಚಿತ್ರ ಮಾಲೆ ಯಾವಾಗಲೂ ಬಾಬಾ ನೋಡ್ತಿರ್ತಾರೆ. किन्हों की माला बड़ी है किन्हों की छोटी है. ಯಾರ್ದು ಮಾಲೆ ದೊಡ್ಡದಾಗಿದೆ ಯಾರ್ದು ಮಾಲೆ ಚಿಕ್ಕದಾಗಿದೆ. तुम सबको तो एक बाप को याद करना पड़ता. ನಿಮಗಂತೂ ಎಲ್ಲರಿಗೂ ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗ್ತದೆ. बाप दादा को सर्व बच्चों को याद करना पड़ता. ನೀವೆಲ್ಲರೂ ಸೇರಿಕೊಂಡು ನನ್ನೊಬ್ಬನ್ನ ನೆನಪು ಮಾಡ್ತೀರಾ, ಆದರೆ ನಾನು ಎಲ್ಲ ಮಕ್ಕಳನ್ನು ನೆನಪು ಮಾಡಬೇಕಾಗ್ತದೆ. ಏಕಕ್ಕೂ ಭೀ ಭೂಲ್ ನಹಿ ಸಕ್ತೆ. ಒಬ್ಬರನ್ನು ಬಾಬಾ ಮರೆಯೋದಿಲ್ಲ. ಅಗರ್ ಭೂಲೆ ತೋ ಉಲ್ಹನೋಂ ಕಿ ಮಾಲಾ ಪೆಹನಿ ಪಡೆ. ಒಂದು ವೇಳೆ ಬಾಬಾ ಮರ್ತು ಬಿಟ್ಟರೆ ನಿಮ್ಮ ಕಡೆಯಿಂದ ನಾನೇನು ಮಾಡಬೇಕಾಗ್ತದೆ, ಬಯಸ್ಕೋಬೇಕಾಗ್ತದೆ. ನಿಮ್ಮ ಬಯಸ್ಕೊಳ್ಳುವಂಥ ಮಾಲೆಯನ್ನು ಹಾಕ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ನಾನು ಎಲ್ಲರನ್ನ ಒಬ್ಬ ಮಗುವನ್ನು ಬಿಡದೆ ನೆನಪು ಮಾಡ್ತೀನಿ. तो बच्चे उल्हानों की माला पहनाते बाप विजयी माला पहनाते. बहुत होशियार है बच्चे. ನೋಡ್ರಿ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ನನಗೆ ಬೈಗಳದ ಮಾಲೆ ಹಾಕ್ತೀರಾ, ಆದರೆ ನಾನು ನಿಮಗೆ ವಿಜಯ್ ಮಾಲ ಹಾಕ್ತೀನಿ. ಮಕ್ಕಳೇ ನೀವು ಭಾಳ ಹೋಶಿಯಾರಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ಮದದ್ ಲೇನೆ ಮೇ ಹೋಶಿಯಾರ್ ಹೇ. ನನ್ನ ಸಹಯೋಗ ತಗೊಳ್ಳಿಕ್ಕೆ ಭಾಳ ಹುಷಾರಾಗಿದ್ದೀರಾ. ಹಿಮ್ಮತ್ ರಖನೆ ಮೇ ನಂಬರ್ ವಾರ್ ಹೇ. ಧೈರ್ಯ ಇಡೋದ್ರಲ್ಲಿ ನಂಬರ್ ವಾರ್ ಇದ್ದೀರಾ. ಸುನಾ ತೋ ಬಹುತ್ ಹೇ ಅಬ್ ಬಾಕಿ ಕ್ಯಾ ಕರ್ನಾ ಹೇ. ಹೇಳೋದು ಕೇಳೋದಂತೂ ಭಾಳ ಆಗಿದೆ, ಈಗೇನು ಮಾಡಬೇಕು. ಅಬ್ ತೋ ಸಿರ್ಫ್ ಮಿಲನ್ ಮನಾತೆ ರೆಹನಾ ಹೇ. ಈಗ ಕೇವಲ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಜೈಸೆ ಅಭಿ ಕಾ ಮಿಲನ್ ಸಂಪನ್ ಸ್ಟೇಜ್ ಕಾ ಅನುಭವ ಕರಾತಾ ಹೇ. ಹೇಗೆ ಈಗಿನ ಮಿಲನ ಸಂಪನ್ನ ಸ್ಥಿತಿ ಅನುಭವ ಮಾಡಲಾಯಿತೋ ಐಸೆ ನಿರಂತರ ಮಿಲನ್ ಮನಾವು. ಈಗೇನು ನೀವು ಮಿಲನ್ ಮಾಡಿದ್ರು ಈ ಥರ ಯಾವಾಗಲೂ ಮಿಲನ್ ಮಾಡ್ತಾ ಇರಿ. सुनने का रिटर्न सदा बाप समान संपन्न स्वरूप में दिखाओ.
ಸುರನೇಕ ಈಗೇನು ಕೇಳಿದ್ರೋ ಅದಕ್ಕೆ ರಿಟರ್ನ್ ಆಗಿ ಯಾವಾಗಲೂ ತಂದೆ ಸಮಾನ ಸಂಪನ್ನ ಸ್ವರೂಪದಲ್ಲಿ ತೋರಿಸ್ರಿ ಅಂತ ಹೇಳ್ತಾರೆ ಬಾಬಾ. ನಾನು ಇಷ್ಟೆಲ್ಲ ನಿಮ್ಗೆ ಹೇಳ್ತೀನಿ, ಧೈರ್ಯ ಕೊಡ್ತೀನಿ, ಸಹಯೋಗ ಕೊಡ್ತೀನಿ, ಇಚ್ಛಾ ಮಾತ್ರ ಅವಿದ್ಯಾ ಮಾಡ್ತೀನಿ, ಇಷ್ಟೆಲ್ಲ ಮಾಡಿ ನನಗೆ ನೀವು ರಿಟರ್ನ್ ಕೊಡಬೇಕಾಗಿರೋದೇನದ, ಯಾವಾಗಲೂ ತಂದೆ ಸಮಾನ ಸಂಪನ್ನ ಸ್ವರೂಪದಲ್ಲಿ ಇರಬೇಕು, ಇದ್ದು ತೋರಿಸಿ. अनेक तड़पती हुई आत्माओं के इंतज़ार को समाप्त करो. ಬಹಳಷ್ಟು ಆತ್ಮಗಳು ಏನಾಗ್ತಿದ್ದಾವೆ, ತಡಪ್ತಿ ಒದ್ದಾಡ್ತಿದ್ದಾರೆ. ಅಂಥ ಆತ್ಮಗಳಿಗೆ ನೀವೇನು ಮಾಡಿರಿ, ಅವ್ರು ಕಾಯ್ತಿದ್ದಾರೆ, ಅದನ್ನು ಸಮಾಪ್ತ ಮಾಡಿ. ಸಂಪನ್ನ ದರ್ಶನೀಯ ಮೂರ್ತ ಬಂದ್ ಅನೇಕೋಂಕೋ ದರ್ಶನ್ ಕರಾವು. ಸಂಪನ್ನ ದರ್ಶನೀಯ ಮೂರ್ತಾಗಿ ಅವ್ರಿಗೆಲ್ಲ ನೀವೇನು ಮಾಡಬೇಕು, ದರ್ಶನ ಕೊಡಬೇಕು. ಅಬ್ ದುಃಖ ಶಾಂತಿ ಕಿ ಅನುಭೂತಿ ಅತಿ ಮೇ ಜಾ ರಹಿ ಹೇ. ಈಗ ದುಃಖ ಅಶಾಂತಿ ಅನುಭೂತಿ ಬಹಳ ಅತಿ ಆಗ್ತಾ ಇದೆ. ಉನ್ಹೇ ಅಪ್ನಿ ಅಂತಿಮ ಸ್ಟೇಜ್ ದ್ವಾರ ಸಮಾಪ್ತ ಕರ್ನೆ ಕಾ ಕಾರ್ಯ ಅತಿ ತೀವ್ರತಾ ಸೇ ಕರೋ. ಅಪ್ನಿ ಅಂತಿಮ ಸ್ಟೇಜ್ ದ್ವಾರ ತಮ್ಮ ಅಂತಿಮ ಸ್ಥಿತಿಯ ಮುಖಾಂತರ ಸಮಾಪ್ತ ಕರ್ನೆ ಕಾ ಕಾರ್ಯ ಸಮಾಪ್ತಿ ಮಾಡ್ತಕ್ಕಂಥ ಕಾರ್ಯವನ್ನು ಬಹಳಷ್ಟು ತೀವ್ರದಿಂದ ಮಾಡಬೇಕು. ಮಾಸ್ಟರ್ रचता की स्टेज पर स्थित हो, अपनी रचना के बेहद दुख और अशांति की समस्या को समाप्त करो. ಮಾಸ್ಟರ್ ರಚತಾ ಸ್ಟೇಜದ ನಿಂತು ಆ ಸ್ಥಿತಿನಲ್ಲಿ ಇದ್ದು ತಮ್ಮ ರಚನೆ ಅಂದರೆ ಉಳಿದವರೆಲ್ಲ ನಿಮ್ಮ ರಚನೆ, ಅವರೆಲ್ಲ ದುಃಖ ಮತ್ತು ಅಶಾಂತಿಯಲ್ಲಿದ್ದಾರಲ್ಲ ಆ ಸಮಸ್ಯೆಗಳನ್ನು ಸಮಾಪ್ತ ಮಾಡಿ. ದುಃಖರ್ತ ಸುಖಕರ್ತ ಕಾ ಪಾಠ ಬಜಾವು. ನೀವೇನಿದ್ದೀರಾ ದುಃಖವನ್ನು ತೆಗೆಯುವಂಥವ್ರು, ಸುಖವನ್ನು ಕೊಡುವಂಥ ಪಾತ್ರ ಮಾಡಿ. ಸುಖ ಶಾಂತಿ ಕೆ ಖಜಾನೆ ಸೆ ಅಪ್ನಿ ರಚನಾ ಕೋ ಮಹಾದಾನ और ವರದಾನ ದೋ. ಸುಖ ಶಾಂತಿಯ ಖಜಾನೆಯಿಂದ ತಮ್ಮ ರಚನೆಗಳಿಗೆ ಮಹಾದಾನ ಕೊಡಿ, ವರದಾನ ಕೊಡಿ. ರಚನಾ ಕಿ ಪುಕಾರ್ ಸುನನೆ ಮೇ ಆತಿ ಹೇ. ಇಡೀ ಜಗತ್ತು ನಿಮ್ಮ ರಚನೆ ಆಗಿದೆ, ಬಾಬಾನೂ ಇದ್ದಾರೆ ರಚತ, ನೀವು ಕೂಡ ಏನಿದ್ದೀರಾ ಮಾಸ್ಟರ್ ರಚಿತ ಇದ್ದೀರಾ. ನಿಮ್ಮ ರಚನೆಗಳು ಅಂದರೆ ಆತ್ಮಗಳು, ಪ್ರಕೃತಿ ಇದೆಲ್ಲ ನಿಮ್ಮನ್ನು ಕರಿತಿದೆ. ಆ ಕರೆ ನಿಮಗೆ ಕೇಳಿಸ್ತಿದೆ ಏನು? ವಾ ಅಪ್ನಿ ಹಿ ಜೀವನ್ ಕಿ ಕಹಾನಿ ದೇಖನೆ ಅವರು ಸುನಾನೆ ಮೇ ಬ್ಯುಸಿ ಹೋ. ಅಥವಾ ಇನ್ನೂ ನಿಮ್ಮ ಜೀವನದ ಬಗ್ಗೆ ಹೇಳೋದು ಕೇಳೋದು ಇದರಲ್ಲೇ ಬ್ಯುಸಿ ಆಗಿದ್ದೀರೇನು? ಅಪ್ನೆ ಜೀವನ್ ಕೆ ಕರ್ಮೋಂ ಕಿ ಕಹಾನಿ ಜಾನನೆ ವಾಲೆ ತ್ರಿಕಾಲದರ್ಶಿ ಬನೆ ಹೋನಾ. ತಮ್ಮ ಜೀವನದ ಕರ್ಮದ ಕಥೆಯನ್ನು ತಿಳ್ಕೊಳ್ಳುವಂತಹ ತ್ರಿಕಾಲದರ್ಶಿಯಾಗಿದ್ದೀರಾ. ತೋ ಅಭಿ ಹರ್ ಕರ್ಮ ಅನ್ಯ ಆತ್ಮಾओं के ಕಲ್ಯಾಣ ಪ್ರತಿ ಕಾರ್ಯ ಮೇ ಲಗಾವೋ. ಈಗ ನೀವು ನಿಮ್ಮ ಪ್ರತಿಯೊಂದು ಕರ್ಮವನ್ನು ಅನ್ಯ ಆತ್ಮಗಳ ಕಲ್ಯಾಣದ ಪ್ರತಿಯಾಗಿ ಕಾರ್ಯದಲ್ಲಿ ಬ್ಯುಸಿಯಾಗಿ. ಅಪನಿ ಕಹಾನಿ ಜಾದಾ ವರ್ಣನ ನ ಕರೋ. ಕೇವಲ ಬರೀ ನಿಮ್ಮದೇನೆ ಕತೆ ಹೇಳ್ಕೋತ ಕೂಡಬೇಡಿ. ಮೇರಾ ಭೀ ಕುಚ್ ಕರೋ ವಾ ಮೇರಾ ಭೀ ಕುಚ್ ಸುನೋ. ಮೇರೆ ಫೈಸಲೆ ಕರ್ನೆ ಮೇ ಸಮಯ ದೋ. ಅಬ್ ಅನೇಕೋಂ ಕೆ ಫೈಸಲೆ ಕರ್ನೆ ವಾಲೆ ಬನೋ. ಬರೀ ನಂದಿಷ್ಟು ಕೇಳ್ರಿ, ನಂದಿಷ್ಟು ಹೇಳ್ರಿ, ನನ್ನ ನಿರ್ಧಾರಕ್ಕೆ ಸಮಯ ಕೊಡಿ, ಅದು ಬೇಡ. ಈಗೇನು ಮಾಡಂತಾರೆ ಬಾಬಾ, ಅನೇಕೋಂ ಕೆ ಫೈಸಲೆ ಕರ್ನೆ ವಾಲೆ ಬನೋ. ಬೇರೆಯವರ ನಿರ್ಧಾರ ಮಾಡುವವರಾಗಿ ಹರೇಕಿ ಕರ್ಮ ಗತಿ ಕೋ ಜಾನ್ ಗತಿ ಸದ್ಗತಿ ದೇನೆ ಕೆ ಫೈಸಲೆ ಕರೋ. ಪ್ರತಿಯೊಬ್ಬರ ಕರ್ಮದ ಗತಿಯನ್ನು ತಿಳಿದುಕೊಂಡು ಗತಿ ಸದ್ಗತಿಯನ್ನು ಕೊಡುವಂಥ ನಿರ್ಧಾರ ಮಾಡಿ. ಬಾಬಾ ಹೇಳ್ತಾರೆ, ಫೆಸಿಲಿಟೀಸ್ ನ ಲೋ. ಬರೀ ಸೌಕರ್ಯ ತಗೊಂಡ್ಕೊಂಡು ಕೂಡಬೇಡಿ. ಅಬ್ ತೋ ದಾತಾ ಬಂದ್ ಕರ್ ದೋ. कोई भी सेवा प्रति व स्वयं प्रति साल्वेशन के आधार पर स्वयं की उन्नति व सेवा की अल्पकाल की सफलता प्राप्त हो जाएगी. ಬಾಬಾ ಹೇಳ್ತಾರೆ, ಈಗ ದಾತ ಆಗಿದ್ಕೊಂಡು ಕೊಯ್ ಭೀ ಸೇವಾ ಪ್ರತಿ, ಯಾವುದರ ಸೇವಾದ ಪ್ರತಿ ಅಥವಾ ಸ್ವಯಂನ ಪ್ರತಿ, ಸಾಲ್ವೇಷನ ಆಧಾರದ ಮೇಲೆ ಸ್ವಯಂನ ಉನ್ನತಿ ಸೇವಾ ಅಲ್ಪಕಾಲಕ್ಕೆ ಸಫಲತಾ ಪ್ರಾಪ್ತ ಆಗ್ತದೆ. लेकिन आज महान होंगे, कल महानता की प्यासी आत्मा बन जाएंगे. ಇವತ್ತು ನೀವು ಮಹಾನ ಆದರೆ ನಾಳೆ ಮಹಾನತೆಯ ಪ್ಯಾಸಿ ಆತ್ಮ ಆಗಿಬಿಡ್ತೀರಾ. ಸದಾ ಪ್ರಾಪ್ತಿ ಕಿ ಇಚ್ಛಾ ಮೇ रहेंगे. ಯಾವಾಗಲೂ ಪ್ರಾಪ್ತಿಯ ಇಚ್ಛೆಯಲ್ಲಿ ಇರ್ತೀರ. ನ ಹೋ ಜಾಯೆ.
काम हो जाए इसके इच्छा ಮಾತ್ರ ಅವಿದ್ಯಾ ಸ್ವರೂಪ ನ ಬನ್ ಸಕೆಂಗೆ. ನೀವೆಲ್ಲ ಇಷ್ಟೆಲ್ಲ ಮಾಡಲಿಲ್ಲ ಅಂದರೆ इच्छा मात्र स्वरूप आगोदिल्ला. जैसे बाप नाम रूप से न्यारे है तो सबसे अधिक नाम का गायन बाप का है. ಎಷ್ಟು ನೀವು ಮಾನ್ ಶಾನದಿಂದ ದೂರ ಇರ್ತೀರೋ ಅಷ್ಟು ನಿಮ್ಮದು ಗಾಯನ ಆಗ್ತದೆ. ನೀವು ನಾಮ ಶಾಮದ ಹಿಂದೆ ಹೋದರೆ ನಿಮಗೆ ಅಷ್ಟು ಮಹಾನತೆ ಸಿಗೋದಿಲ್ಲ ಅಂತಾರೆ ಬಾಬಾ. ಹೇಗೆ ಬಾಬಾ ಏನಿದ್ದಾರೆ, ನಾಮ, ಹೆಸರು, ಮಾನ ಇದೆಲ್ಲದರಿಂದ ಎಷ್ಟು ಭಿನ್ನ ಆಗಿದ್ದಾರೋ ಅಷ್ಟು ಅವ್ರದ್ದೇನಿದೆ, ಗಾಯನ ಇದೆ. ऐसे ही ಅಲ್ಪಕಾಲ ಕೆ ನಾಮ और मान से ನ್ಯಾರೆ ಬನೋ. ಅಲ್ಪಕಾಲದ ಹೆಸರು, ಮಾನ್, ಶಾನ್ ಅದರಿಂದ ಭಿನ್ನ ಆಗಿಬಿಡಿ. तो सदा काल के लिए सर्व के प्यारे स्वतः बन जाएंगे. ಎಷ್ಟೆಷ್ಟು ನ್ಯಾರ ಆಗ್ತಿರೋ ಅಷ್ಟು ಸದಾ ಕಾಲಕ್ಕಾಗಿ ಪ್ಯಾರ ಆಗ್ತಾ ಹೋಗ್ತೀರಾ. नाम और मान के भिकारीपन का अंश ಮಾತ್ರ भी ತ್ಯಾಗ ಕರೋ. ನಿಮ್ಮ ಹೆಸರು, ಮಾನ, ಶಾನ ಅದರ ಭಿಕಾರಿ ಆಗಬೇಡಿ ಅಂತಾರೆ ಬಾಬಾ. ಅದರ ಅಂಶನೂ ಕೂಡ ತ್ಯಾಗ ಮಾಡಿ. ऐसे त्यागी ವಿಶ್ವಕ್ಕೆ ಭಾಗ್ಯ ವಿಧಾತ ಬನ್ ಸಕ್ತೆ ಹೇ. ಇಂಥ ತ್ಯಾಗಿಗಳು ವಿಶ್ವದ ಭಾಗ್ಯ ನೀವು ಅಂತಾರೆ ಬಾಬಾ. ವಿಶ್ವದ ಭಾಗ್ಯವನ್ನು ಬರೆಯುವಂಥವ್ರು ನೀವು. ಕರ್ಮ ಕಾ ಫಲ್ ಖಾನೆ ಕೆ ಅಭ್ಯಾಸಿ ಜಾದಾ ಹೇ. ಕರ್ಮದ ಫಲವನ್ನು ತಿಂತಕ್ಕಂಥ ಅಭ್ಯಾಸ ಜಾದ ಹೆಚ್ಚಿದೆ. ಇಸ್ಲಿಯೇ ಕಚ್ಚಾ ಫಲ್ ಖಾ ಲೇತೆ ಹೇ. ಅಲ್ಪಕಾಲದ ಫಲ ತಿನ್ನುವಂಥ ಆಸೆ ಇತ್ತು, ಇಚ್ಛೆ ಇತ್ತು ಅಂದರೆ ಅದು ಕಚ್ಚಾ ಫಲ ಆಗುತ್ತೆ. ಜಮಾ ಹೋನೆ ಅರ್ಥಾತ್ ಪಕ್ನೆ ನಹಿ ದೇತೆ. ನೀವು ಫಲ್ಲನ್ನು, ಹಣ್ಣನ್ನು ಏನು ಹಣ್ಣಾಗಲಿಕ್ಕೆ ಬಿಡೋದಿಲ್ಲ ಅಂತಾರೆ ಬಾಬಾ. ಕಚ್ಚಾ ಫಲ್ ತಿಂದ್ಬಿಟ್ರೆ ಏನಾಗ್ತದೆ, ಹಣ್ಣಾಗ್ಲಿಕ್ಕೆ ಬಿಡೋಕ್ಕಾಗೋದಿಲ್ಲಲ್ಲ. ಅದಕ್ಕೇನು ಮಾಡ್ತಾರೆ, ಈಗ ಮಾಡಿದ್ದನ್ನು ಹೀಗೆ ಅದನ್ನು ಪಡ್ಕೊಳ್ಳುವಂಥ ಇಚ್ಛೆ, ಕರ್ಮದ ಫಲ ಹೀಗೆ ಪಡ್ಕೊಳ್ಬೇಕನ್ನೋ ಇಚ್ಛೆ ಇಟ್ಕೊಳ್ಬೇಡಿ. ಅದು ಕಚ್ಚಾ ಫಲ ಆಗಿಬಿಡ್ತದೆ. ಕಚ್ಚಾ ಖಾನೆ ಸೆ ಕ್ಯಾ ಹೋತಾ ಹೈ, ಕೊಯ್ ನ ಕೊಯ್ ಹಲ್ಚಲ್ ಹೋ ಜಾಯೇಗಿ. ಕಚ್ಚಾ ಫಲ ತಿನ್ನೋದ್ರಿಂದ ಏನಾಗ್ತದೆ, ಯಾವುದೋ ಒಂದರಲ್ಲಿ ಹಲ್ಚಲ್ ಆಗಿಬಿಡ್ತೀರಾ. ಐಸೆ ಹಿ ಸ್ಥಿತಿ ಮೇ ಹಲ್ಚಲ್ ಹೋ ಜಾತಿ ಹೇ. ಹಾಗೆಯೇ ಸ್ಥಿತಿನಲ್ಲಿನೂ ಕೂಡ ಏನಾಗ್ತದೆ, ಹಲ್ಚಲ್ ಆಗಿಬಿಡ್ತದೆ. ಕಚ್ಚಾ ಫಲ ತಿಂದರೆ ಏನಿರ್ತದೆ, ಸ್ವೀಟ್ ಇರೋದಿಲ್ಲ, ಏನೋ ಹುಳಿ ಇರ್ಬೋದು, ಏನೋ ಕಹಿ ಇರ್ತದೆ. ಅದಕ್ಕೆ ಅವಾಗ ಹಲ್ಚಲಲ್ಲಿ ಬಂದುಬಿಡ್ತೀರಾ. ನಿಮ್ಮ ಸ್ಥಿತಿನೂ ಹಾಗೆ ಆಗುತ್ತೆ. कर्म का फल तो स्वतः ही आपके सामने संपन्न स्वरूप में आएगा. ಕರ್ಮದ ಫಲ ತಾನೇ ಬರಬೇಕದು ಅಂತಾರೆ ಬಾಬಾ. ನಿಮ್ಮ ಎದುರುಗಡೆ ಸಂಪನ್ನ ಸ್ವರೂಪದಲ್ಲಿ ಬಂದೇ ಬರ್ತದೆ. ಏಕ್ ಶ್ರೇಷ್ಠ ಕರ್ಮ ಕರ್ನೆ ಕಾ 100 ಗುಣ ಸಂಪನ್ನ ಫಲ್ ಕೆ ಸ್ವರೂಪ ಮೇ ಆಯೇಗಾ. ಒಂದು ಕರ್ಮ ಮಾಡೋದರಿಂದ 100 ಗುಣ ಸಂಪನ್ನ ಫಲ ಸ್ವರೂಪದಲ್ಲಿ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಲೇಕಿನ್ ಅಲ್ಪಕಾಲಕ್ಕೆ ಇಚ್ಛಾ ಮಾತ್ರ ಅವಿದ್ಯಾ ಹೋ. ಆದರೆ ಅಲ್ಪಕಾಲದ ಇಚ್ಛಾ ಮಾತ್ರ ಏನಿರಬೇಕು, ಅವಿದ್ಯಾ ಅಂದರೆ ಇಚ್ಛೆ ಇರಬಾರ್ದು. ತ್ಯಾಗ ಕರೋ ತೋ ಭಾಗ್ಯ ಆಪೇ ಹಿ ಆಪ್ಕೆ ಪೀಛೆ ಆಯಿಗ. ಎಷ್ಟೆಷ್ಟು ತ್ಯಾಗ ಮಾಡ್ತಾ ಹೋಗ್ತೀರಿ, ನಿಮ್ಮ ಭಾಗ್ಯ ನಿಮ್ಮ ಹಿಂದಿಂದನೇ ಪರಿಚ್ಛಾಯಿಯಾಗಿ ಬರ್ತಾ ಹೋಗ್ತದೆ. ಇಚ್ಛಾ ಅಚ್ಛಾ ಕರ್ಮ ಸಮಾಪ್ತ ಕರ್ ದೇತಿ ಹೇ. ಇಚ್ಛೆ ಏನು ಮಾಡ್ತದೆ ಅಂತಂದರೆ ಒಳ್ಳೆಯ ಕರ್ಮ ಮಾಡುವುದನ್ನು ಸಮಾಪ್ತಿ ಮಾಡಿಬಿಡ್ತದೆ. ಇಸ್ಲಿಯೇ ಇಚ್ಛಾ ಮಾತ್ರ ಅವಿದ್ಯಾ. ಅದಕ್ಕೇನಾಗ್ಬಿಡಿ, ಇಚ್ಛಾ ಮಾತ್ರ ಅವಿದ್ಯಾಗಿ. ಇಸ್ ವಿದ್ಯಾ ಕಿ ಅವಿದ್ಯಾ. ಈ ವಿದ್ಯೆ ಏನು ಹೇಳುತ್ತದಂದರೆ ಅವಿದ್ಯೆಯಾಗಿ. ಎದರಿಂದ ಅವಿದ್ಯೆ, ಇಚ್ಛೆಯಿಂದ ಅವಿದ್ಯಾ. ಮಹಾನ್ ಜ್ಞಾನಿ ಸ್ವರೂಪ ಹೇ. ಯಾರೋ ವಿದ್ಯಾಕಿ ಅವಿದ್ಯಾ ಆಗ್ತಾರೋ ಅವರು ಮಹಾನ್ ಜ್ಞಾನಿ ಸ್ವರೂಪ. ಇಸ್ಮೇ ಜ್ಯಾದಾ ಸಮಜ್ದಾರ್ ನ ಬನನಾ. ಇದರಲ್ಲಿ ಬಹಳಷ್ಟು ಸಮಜ್ದಾರ್ ಆಗಕ್ಕೆ ಹೋಗಬೇಡಿ. ಯಹ ಹೋನಾ ಹಿ ಚಾಹಿಯೇ, ಅದಾಗಬೇಕು, ಇದಾಗಲೇಬೇಕು. ಮೈನೆ ಕಿಯಾ ಮುझे ಮಿಲ್ನಾ ಹಿ ಚಾಹಿಯೇ, ಇಸ್ಕೋ ಇನ್ಸಾಫ್ ನ ಸಮಜ್ನಾ. ಇದು ಭಾರಿ ಇನ್ಸಾಫ್ ಅಂತ ತಿಳ್ಕೊಳ್ಳಿಕ್ಕೆ ಹೋಗಬೇಡ್ರಿ. ನಾನು ಮಾಡಿದ್ದೆ ನನಗೆ ಸಿಗಬೇಕಾಗಿತ್ತು, ಮೇರಾ ಕುಚ್ ಇನ್ಸಾಫ್ ಹೋನಾ ಚಾಹಿಯೇ, ನನಗೆ ನ್ಯಾಯ ಸಿಗಬೇಕು, ನಾ ಮಾಡಿದ್ದೆ ನನಗೇ ಸಿಗಬೇಕು, ಅದೇ ನ್ಯಾಯ. ಈ ಥರ ಮಾಡೋಕ್ಕೆ ಹೋಗಬೇಡಿ. ಭಗವಾನ್ ಕೆ ಘರ್ ಮೇ ಭೀ ಇನ್ಸಾಫ್ ನ ಹೋ ತೋ ಕಹಾ ಇನ್ಸಾಫ್ ಮಿಲೇಗಾ. ಇಲ್ಲಿ ಹೆಂಗೆ ನಿಮಗೆ ಅನ್ಯಾಯ ಆಗ್ತದೆ, ಭಗವಂತನ ಮನೆಯಲ್ಲಿ ಅನ್ಯಾಯ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನ್ಯಾಯ ಸಿಗಬೇಕು ಅಂದರೆ ಇನ್ನೆಲ್ಲಿ ನ್ಯಾಯ ಸಿಗ್ತದೆ ನಿಮಗೆ. ಕಭಿ ಭೀ ಇನ್ಸಾಫ್ ಮಾಂಗನೆ ವಾಲೆ ನಹಿ ಬನ್ನ. ನ್ಯಾಯ ಬೇಡುವಂಥವ್ರು ಆಗಬೇಡಿ. ಕಿಸಿ ಭೀ ಪ್ರಕಾರ ಕೆ ಮಾಂಗನೆ ವಾಲ ಸ್ವಯಂ ಕೋ ತೃಪ್ತಾತ್ಮ ಅನುಭವ ನಹಿ ಕರೇಗಾ. ಯಾವುದೇ ಪ್ರಕಾರದ ಬೇಡಿಕೆ ಇಟ್ಕೊಂಡ್ರಿ ಅಂತಂದರೆ ಸ್ವಯಂನಲ್ಲಿ
ಅನುಭವ ಮಾಡೋಕ್ಕಾಗೋದಿಲ್ಲ ಅಂತಾರೆ ಬಾಬಾ. ತೃಪ್ತಾಪ್ತ ಆತ್ಮ ಅಂತ ಅನುಭವ ಮಾಡಲಿಕ್ಕಾಗೋದಿಲ್ಲ. तो सदा सर्व प्राप्तियों से तृप्ताप्ता बनो, ಆತ್ಮ ಬನೋ. ಅದಕ್ಕಾಗಿ ಯಾವಾಗಲೂ ಸರ್ವ ಪ್ರಾಪ್ತಿಗಳಿಂದ ತೃಪ್ತಾತ್ಮ ಆಗಿ. ಬ್ರಾಹ್ಮಣ ಜೀವನ್ ಕಾ ಸ್ಲೋಗನ್ ಹೇ ಅಪ್ರಾಪ್ತ ನಹಿ ಕೋಯಿ ವಸ್ತು ಮಾಸ್ಟರ್ ಸರ್ವಶಕ್ತಿಮಾನ್ ಕೆ ಖಜಾನೆ ಮೇ. ಬ್ರಾಹ್ಮಣ ಜೀವನದ ಸ್ಲೋಗನ್ ಆಗಿದೆ. ಅಪ್ರಾಪ್ತ ವಸ್ತು ಅನ್ನೋದು ಇರೋದೇ ಇಲ್ಲ. ಮಾಸ್ಟರ್ ಸರ್ವಶಕ್ತಿವಾನನ ಖಜಾನೆಯಲ್ಲಿ ಅಪ್ರಾಪ್ತ ಅನ್ನೋದಿರೋದೇ ಇಲ್ಲ. ಯಹ ಸ್ಲೋಗನ್ ಸದಾ ಸ್ಮೃತಿ ಮೇ ರಖೋ. ಈ ಸ್ಲೋಗನ್ ಯಾವಾಗಲೂ ಸ್ಮೃತಿನಲ್ಲಿಟ್ಕೊಳ್ರಿ. ಅಬ್ ಗುಹ್ಯ ಜ್ಞಾನಕ್ಕೆ ಸಾಥ್ ದೋ ಪರಿವರ್ತನ್ ಭಿ ಗುಹ್ಯ ಕರೋ. ಈ ಗುಹ್ಯ ಜ್ಞಾನದ ಜೊತೆಗೆ 2 ಪರಿವರ್ತನೆಗಳನ್ನು ಗುಪ್ತವಾಗಿ ಮಾಡಿಕೊಳ್ಳಿ. ಮುಷ್ಕಿಲ್ ಲಗ್ತಾ ಹೈ ಕ್ಯಾ? ಕಷ್ಟ ಅನ್ನಿಸ್ತದೆ ಏನು? ಅನೇಕೋं की मुश्किल को सहज करने वाले हो, ಸಾಲ್ವೇಷನ್ ಆರ್ಮಿ ಹೋ. ಅನೇಕ ಆತ್ಮಗಳ ಸಮಸ್ಯೆಗಳ ಸಹಜವಾಗಿ ಸಾಲ್ವ್ ಮಾಡುವಂಥವರು ಆರ್ಮಿಯಾಗಿದ್ದೀರಾ, ಸೈನಿಕರು ನೀವು. ಐಸೆ ಸದಾ ಮಹಾದಾನಿ ವರದಾನಿ ಅಲ್ಪಕಾಲ್ ಕೆ ಇಚ್ಛಾ ಮಾತ್ರ ಅವಿದ್ಯಾ ವಾಲೆ ಸ್ವಯಂ ಕೆ ತ್ಯಾಗಿ ಸರ್ವಕ್ಕೆ ಭಾಗ್ಯ ಬನಾನೆ ವಾಲೆ ವಿಧಾತ. ಈ ಥರ ಯಾವಾಗಲೂ ಮಹಾದಾನಿ ವರದಾನಿ, ಅಲ್ಪಕಾಲದ ಇಚ್ಛಾ ಮಾತ್ರ ಅವಿದ್ಯೆ ಆಗ್ತಕ್ಕಂಥ ಸ್ವಯಂ ತ್ಯಾಗಿ, ಸರ್ವರ ಭಾಗ್ಯವನ್ನು ಮಾಡುವಂಥ ವಿಧಾತ, ಸದಾ ಸಂಪನ್ನ ಮತ್ತು ಸಂತುಷ್ಟ ಇರ್ತಕ್ಕಂಥ, ಸರ್ವ ಸಮಸ್ಯೆಗಳ ಸಮಾಧಾನ ಮಾಡುವಂತಹ ಇಂಥ ತಂದೆ ಸಮಾನ್ ಮಹಾನ್ ಆತ್ಮಗಳಿಗೆ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ. इस मुरली का सार सुनने का रिटर्न सदा बाप समान संपन्न स्वरूप में दिखाओ. अनेक तड़पती हुई आत्माओं के इंतज़ार को समाप्त करो. ಬಾಬಾ ಹೇಳ್ತಾರೆ, ಬಾಬಾರಿಂದ ಏನೇನು ಕೇಳಿದ್ದೀರೋ ಅದಕ್ಕೆ ರಿಟರ್ನ್ ಆಗಿ ಯಾವಾಗಲೂ ತಂದೆ ಸಮಾನ ಸಂಪನ್ನ ಸ್ವರೂಪ ಆಗಿ ತೋರಿಸಿ ಅನೇಕ ಒದ್ದಾಡ್ತಾ ಇರ್ತಕ್ಕಂಥ ಆತ್ಮಗಳ ಕಾಯುವಿಕೆಯನ್ನು ಸಮಾಪ್ತಿ ಮಾಡಿ. ಆತ್ಮಗಳು ಬಾಬಾ ಯಾವಾಗ ಬರ್ತಾರೆ? ನನ್ನ ದೇವಿ ದೇವತೆಗಳು, ನನ್ನ ಕುಲದೇವತೆ ಯಾವಾಗ ಬಂದು ನನ್ನ ಸಮಸ್ಯೆಗಳನ್ನು ಸಮಾಪ್ತ ಮಾಡ್ತಾರೆ ಅಂತ ಏನು ಕಾಯ್ತಾ ಇದ್ದೀರೋ, ಕಾಯ್ತಾ ಇದ್ದಾರೋ ಆತ್ಮಗಳು, ಅದನ್ನು ಸಮಾಪ್ತಿ ಮಾಡಿ ಎಲ್ಲರ ಕಲ್ಯಾಣವನ್ನು ಮಾಡ್ತಾ ಹೋಗಿ ಅಂತಾರೆ ಬಾಬಾ. जैसे बाप नाम रूप से नारा है तो सबसे अधिक नाम का गायन बाप का है, वैसे ही अल्पकाल के नाम से नारा बनो तो सदा काल के लिए सबके प्यारे स्वतः बन जाएंगे. नाम और मान के भिखारीपन का अंश मात्र भी त्याग करो. ಹೇಗೆ ಬಾಬಾ ನಾಮರೂಪದಿಂದ ಭಿನ್ನ ಆಗಿದ್ದಾರೋ, ಅವ್ರದ್ದು ಗಾಯನ ಹೆಚ್ಚಾಗಿದೆಯೋ, ಅದಕ್ಕಾಗಿ ನೀವು ಕೂಡ ನಾಮರೂಪದಿಂದ ನ್ಯಾರ ಆಗಿ ಎಲ್ಲರಿಗೂ ಸ್ವತಃ ಪ್ಯಾರ ಆಗಿ ನಾಮರೂಪದಿಂದ ವಿಕಾರಿಪನ್ ಇರಕೂಡ್ದು, ಅಂಶ ಮಾತ್ರನೇ ಇರಕೂಡ್ದು. ಇಚ್ಛಾ ಕರ್ಮ ಸಮಾಪ್ತ ಕರ್ತೀತಿ ಹೇ. इच्छा अच्छा कर्म समाप्त कर देती है, इसलिए इच्छा ಮಾತ್ರ ಅವಿದ್ಯಾ ಬನೋ. ಇಚ್ಛೆ ಇದು ಚಲೋ ಅನ್ನೋದು ಈ ಕರ್ಮವನ್ನು ಸಮಾಪ್ತಿ ಮಾಡಿಬಿಡ್ತದೆ. ಅದಕ್ಕಾಗಿ ಇಚ್ಛಾ ಮಾತ್ರ ಅವಿದ್ಯೆಯಾಗಿ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ. ಓಂ ಶಾಂತಿ.